ಎಲ್ಲ ವಿದ್ಯಾರ್ಥಿಗಳಿಗೆ ಆತ್ಮೀಯ ಸ್ವಾಗತ. ಈ ವಿಡಿಯೋದಲ್ಲಿ ನಾವು 8ನೇ ತರಗತಿ ಗಣಿತದಲ್ಲಿ ಅಧ್ಯಾಯ 2 ಘಾತಾಂಕಗಳ ಆಟ ಅಂತೇಳಿ ಅಧ್ಯಾಯ 2 ಇದೆ. ಅದರಲ್ಲಿ ಪ್ರಮುಖವಾದಂತ ಮುಖ್ಯ ಪರಿಕಲ್ಪನೆಗಳನ್ನು ಅಧ್ಯಯನ ಮಾಡ್ತೀವಿ. ಪಠ್ಯಪುಸ್ತಕದ ಪ್ರಶ್ನೆಗಳನ್ನು ನಾವು ಪರಿಹರಿಸ್ತೀವಿ. ಅದರೊಂದಿಗೆ ನಿಮ್ಗೆ ಬಿಡಿಸ್ಲಿಕ್ಕೆ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ನಾನು ಡಿಜಿಟಲ್ ಬೋರ್ಡ್ ನ ಪ್ರಾಕ್ಟೀಸ್ ಕ್ವೆಶ್ಚನ್ಗಳನ್ನು ಸಹ ಒದಗಿಸಿಕೊಡ್ತೀನಿ. ಹಾಗಾದ್ರೆ ಬನ್ನಿ ವಿದ್ಯಾರ್ಥಿಗಳೇ, ಅಧ್ಯಾಯವನ್ನು ನಾವು ಪ್ರಾರಂಭ ಮಾಡೋಣ. ಈ ಅಧ್ಯಾಯದಲ್ಲಿ ಅಂದ್ರೆ ಘಾತಾಂಕಗಳ ಆಟದ ಒಂದು ಅಧ್ಯಾಯದಲ್ಲಿ ನಾವು ಯಾವ್ಯಾವ ಅಂಶಗಳನ್ನು ಕಲಿತೀವಿ ಅನ್ನೋದನ್ನು ನಾವು ಈಗ ನೋಡೋಣ. ಇದರಲ್ಲಿ ಪ್ರಮುಖವಾಗಿ ನಾವು ಅಧ್ಯಯನ ಮಾಡ್ತಾ ಇರೋದು ಈ ಅಧ್ಯಯನ ಮಾಡ್ತಾ ಇರುವಂತ ಅಂಶಗಳಲ್ಲಿ, ಕಲಿಕಾ ಉದ್ದೇಶಗಳಲ್ಲಿ ನಾವು ಘಾತೀಯ ರೂಪ ಬರೆಯುವುದನ್ನು ಅಧ್ಯಯನ ಮಾಡ್ತೀವಿ. ವಿದ್ಯಾರ್ಥಿಗಳಲ್ಲಿ ಗಮನಿಸಿ, ಈ ಪಾಠದ ಕೊನೆಯಲ್ಲಿ ಒಂದು ಸಂಖ್ಯೆಯನ್ನು ಹಲವು ಬಾರಿ ಗುಣಿಸಿದಾಗ ಅದನ್ನು ಚಿಕ್ಕ ಘಾತೀಯ ರೂಪದಲ್ಲಿ ಬರೆಯಬಹುದು. ಆಧಾರ ಯಾವುದು, ಘಾತಾಂಕ ಯಾವುದು ಅಂತ ಹೇಳಬಹುದು. ಮುಖ್ಯ ನಿಯಮಗಳನ್ನು ಬಳಸಿ ಪ್ರಶ್ನೆಗಳನ್ನು ಬಿಡಿಸುವುದನ್ನು ನಾವು ಈ ಪಾಠದ ಕೊನೆಯಲ್ಲಿ ನಾವು ಕಲಿತೀವಿ. ಅಂದ್ರ ಇವೆಲ್ಲ ಕಲಿಕಾಂಶಗಳನ್ನು ನಾವು ಈ ಅಧ್ಯಾಯದಲ್ಲಿ ಅಧ್ಯಯನ ಮಾಡ್ತೀವಿ. ಅದರಲ್ಲಿ ಪ್ರಮುಖವಾಗಿ ಘಾತೀಯ ರೂಪ ಬರೆಯೋದು ಅಂದ್ರೆ ಘಾತಾಂಕ ರೂಪದಲ್ಲಿ ಬರೆಯೋದು, ಆಧಾರ ಘಾತಾಂಕಗಳನ್ನು ಗುರುತಿಸುವುದು, ಘಾತಾಂಕಗಳ ಕ್ರಿಯೆಗಳನ್ನು ಬಳಸುವುದು, ಪಠ್ಯ ಪುಸ್ತಕದಲ್ಲಿ ಕೊಟ್ಟಿರುವಂತಹ ಪ್ರಶ್ನೆಗಳನ್ನು ಪರಿಹರಿಸುವುದು, ಇಷ್ಟೆಲ್ಲವನ್ನು ಅಧ್ಯಯನ ಮಾಡ್ತೀವಿ. ಮಕ್ಕಳಲ್ಲಿ ಗಮನಿಸಿ, ಇಲ್ಲಿ ಮೊದಲು ಒಂದು ಚಿಕ್ಕ ನೆನಪು ಮಾಡ್ಕೊಳ್ಬೇಕು. ನಾವು 2 3 ಬಾರಿ ಗುಣಿಸಿದರೆ, ಇದನ್ನ ಪೂರ್ವಜ್ಞಾನ, 2 3 ಬಾರಿ ಗುಣಿಸಿದರೆ ಅದೆಷ್ಟಾಗತ್ತ? 8 ಆಗತ್ತ ಅಂತ ಗೊತ್ತು. 2 3 ಬಾರಿ ಗುಣಿಸಿದರೆ 2 ಇಂಟು 2 ಇಂಟು 2 ಎಷ್ಟಾಗತ್ರಿ? ಇದು 2 2 4, 4 2 8, 8 ಅಂತ ಆಗುತ್ತೆ. ಹೌದಾ? ಇನ್ನು ಇದನ್ನ 5 ಇಲ್ಲಿ ಗಮನಿಸಿ, 5 2 ಬಾರಿ ಗುಣಿಸಿದರೆ 5 ಇಂಟು 5, 5 2 ಬಾರಿ ಗುಣಿಸಿದರೆ 25 ಅಥವಾ 5 ಸ್ಕ್ವೈರ್ ಅಂತ ಬರೀತೀವಿ. ಅದೇ ರೀತಿಯಲ್ಲಿ ಗಮನಿಸಿ ಮಕ್ಕಳ, ಇಲ್ಲಿ ಏನು 2 ಬಾರಿ ಗುಣಿಸಿದ್ರೆ ಇಷ್ಟ ಆಯ್ತಾ? 2 ಋಣ ಸಂಖ್ಯೆಗಳ ಗುಣಲಬ್ಧ. ನಮಗೆ ನೆನಪಿರೋ ಹಾಗೆ 2 ಋಣ ಸಂಖ್ಯೆಗಳ ಗುಣಲಬ್ಧ ಏನಾಗುತ್ತೆ? ಧನಾತ್ಮಕವಾಗಿರುತ್ತೆ. ಇದೇ ಜ್ಞಾನವನ್ನು ಈಗ ನಾವು ಘಾತೀಯ ರೂಪಕ್ಕೆ ಬಳಸ್ಕೊಳ್ತೀವಿ. ಇಲ್ಲಿ ಗಮನಿಸಿ, -2 ಇಂಟು -2 ಎಷ್ಟಾಗತ್ರಿ? ಇದು +4. ಇನ್ನೊಂದು ಬಾರಿ ಗಮನಿಸಿ, 2 ಋಣ ಸಂಖ್ಯೆಗಳ ಗುಣಲಬ್ಧ ಧನಾತ್ಮಕವಾಗಿರುತ್ತೆ. ಈ ಅಂಶವನ್ನು ಗಮನಿಸಬೇಕು. ಇನ್ನು ನಮ್ಮ ಪಠ್ಯ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ ಕಾಗದ ಮಡಿಚುವಿಕೆಯಲ್ಲಿ. ಕಾಗದ ಮಡಿಕೆಯ ಒಂದು ಅಂಶವನ್ನು ಕೊಟ್ಟಿದ್ದಾರೆ. ಅದರ ಒಂದು ಸಾಹಸವನ್ನು ನೋಡ್ತೀವಿ. ಏನ್ ಕೊಟ್ಟಿದ್ದಾರೆ? ಒಂದು ದೊಡ್ಡ ಕಾಗದ ತೆಗೆದುಕೊಂಡು ಅದನ್ನು ಮಡಚುತ್ತಾ ಹೋದ್ರೆ ಪ್ರತಿಯೊಂದು ಮಡಿಕೆಯಲ್ಲೂ ಪದರಗಳ ಸಂಖ್ಯೆ 2 ಪಟ್ಟು ಆಗುತ್ತಾ ಅನ್ನೋದು ನಾವು ನೋಡ್ತೀವಿ. ನಮ್ಮ ಪಠ್ಯ ಪುಸ್ತಕದಲ್ಲಿ ಬಹಳ ಡಿಟೇಲ್ ಆಗಿ ಕೊಟ್ಟಿದ್ದಾರೆ. ಏನು? ಒಂದು ದೊಡ್ಡ ಕಾಗದ ತಗೊಂಡು, ಎಷ್ಟೇ ದೊಡ್ಡದು ತಗೊಂಡು, ಎಷ್ಟು ತೆಳ್ಳಗಿದ್ದುದನ್ನು ತಗೊಂಡು ತೆಗೆದುಕೊಂಡು ಅದನ್ನು ಮಡಚುತ್ತಾ ಹೋದ್ರೆ ಪ್ರತಿಯೊಂದು ಮಡಿಕೆಯಲ್ಲೂ ಪದರಗಳ ಸಂಖ್ಯೆ ಏನಾಗುತ್ತೆ? ಡಬಲ್ ಆಗುತ್ತೆ, 2 ಪಟ್ಟು ಆಗ್ತದೆ. ನೀವು ಎಷ್ಟು ಬಾರಿ ಮಡಚಬಹುದು ಅಂತ ಮೊದಲು ಊಹಿಸಿ. ಇದು ಉತ್ತರ ಕೇಳುವಂತ ಪ್ರಶ್ನೆಗಿಂತ ಅನುಭವ ಮಾಡುವಂತ ಚಟುವಟಿಕೆ, ಅನುಭವದಿಂದ ಮಾಡುವಂತ ಚಟುವಟಿಕೆ. ಅಂದ್ರೆ ಒಂದರ ಮೇಲೆ ಒಂದರಂತೆ ಎಷ್ಟು ಬಾರಿ ಕಾಗದವನ್ನು ಮಡಚಬಹುದು ಅಂತ ನಮ್ಗೆ ತಿಳಿಸ್ತೀವಿ. ಹೌದಾ? ಇಲ್ಲಿ ಸ್ಟಾರ್ಟಿಂಗ್ ನಲ್ಲಿ ನಮ್ಮಲ್ಲಿ ಕೊಟ್ಟಿದ್ದಾರೆ. ಏನು? ಸ್ಟಾರ್ಟಿಂಗ್ ನಲ್ಲಿ ಆರಂಭಿಕ ದಪ್ಪ, ಕಾಗದದ ಆರಂಭಿಕ ದಪ್ಪ ನಾವು 0.001 ಸೆಂಟಿಮೀಟರ್ ಆದಂತ ತಗೊಂಡಿವೆ ಅಂತಂದ್ರೆ, ಅಂದ್ರೆ ಎಷ್ಟು? ಆ ಕೊಟ್ಟದ್ದು ನಮ್ಮ ಆರಂಭಿಕ ದಪ್ಪ ಎಷ್ಟು? 0.001 ಸೆಂಟಿಮೀಟರ್. ಪ್ರತಿಯೊಂದು ಮಡಿಕೆಯಲ್ಲಿ ದಪ್ಪ ಏನಾಗತ್ತ? 2 ಪಟ್ಟು ಹೆಚ್ಚಾಗತ್ತ ಅಂತ ಹೇಳಿದೀವಿ. ಪ್ರತಿಯೊಂದರಲ್ಲಿಯೂ 2 ಪಟ್ಟು ಹೆಚ್ಚಾಗತ್ತೆ. ಹೌದಲ್ಲ? ನಾನು ಫಸ್ಟ್ ಹೇಳಿದ್ನಲ್ಲ ಇದನ್ನು. ಅಂದ್ರ ಆ 30ನೇ ಮಡಿಕೆಗೆ ಎಷ್ಟಾಗತ್ರಿ? ಅದು 30 ಪಟ್ಟು ಆಗ್ಬೇಕಿಲ್ಲ? ಅದು 30ನೇ ಮಡಿಕೆಗೆ 30 ಪಟ್ಟು ಅಂದ್ರೆ ಏನಾಗತ್ತೆ? ಅದು 0.001 ಇಂಟು 30 ಪಟ್ಟು ಆಗ್ಬೇಕದು. ಅದ್ರ ಡಬಲ್
ಹೌದಲ್ಲ, ಇದು ಡಬಲ್ ಆಗತ್ತೆ ಅಂತ ಹೇಳಿದೀವಿ. ಅಂದ್ರೆ ಏನಾಗತ್ತೆ, ಇದು 2 ರ ಘಾತ 30. ಆಗ್ತಾ ಇದೆನಾ? 2 ರ ಘಾತ 30. ಇನ್ನು 46ನೇ ಮಡಿಕೆಗೆ ಬಂದೀವಿ ಅಂತಂದ್ರೆ 0.001 ಇಂಟು 2 ರ ಘಾತ 46. ಇದಕ್ಕೆ 2ಕ್ಕೆ 30 ಬಾರಿ ಗುಣಾಕಾರ ಮಾಡೋದು. ಇದು ಇಲ್ಲಿ 2ಕ್ಕೆ 46 ಬಾರಿ ಗುಣಾಕಾರ ಮಾಡೋದು. ಅರ್ಥಾಗ್ತಿದೆ? ಇಲ್ಲಿ ಕೊಟ್ಟಿರುವಂತ ಮೂಲದಲ್ಲಿ ಕೊಟ್ಟಿರುವಂತ ದೂರದ ಹೇಳಿಕೆಯಲ್ಲಿ ಅಸಂಗತತೆ ಇದೆ. ಈಗ ನಿಯಮದ ರೂಪವನ್ನು ಮಾತ್ರ ನಾವು ಖಚಿತಪಡಿಸಿಕೊಳ್ಬೇಕು. ಇಲ್ಲಿ ಕೊಟ್ಟಿರುವಂತ ನಿಯಮದ ರೂಪವನ್ನು ಖಚಿತಪಡಿಸಿಕೊಳ್ಬೇಕು. ಒಂದನೇದು ನೋಡಿ, 0.002 ಸೆಂಟಿಮೀಟರ್ ಮೊದಲ 4 ಮಡಿಕೆಗಳಲ್ಲಿ 0.002 ಸೆಂಟಿಮೀಟರ್. ಯಾಕಂದ್ರೆ ಅದರ ಆರಂಭಿಕ ದಪ್ಪ ಎಷ್ಟಿತ್ತು? 0.001 ಇತ್ತಿಲ್ಲ. ಒಂದು ಮಡಿಕೆ ಮಾಡಿದ್ರೆ 2 ಪಟ್ಟು ಆಗತ್ತೆ ಅಂತ ಹೇಳಿದೀವಿ. ಅಂದ್ರೆ ಎಷ್ಟಾಯ್ತು? ಇದು 0.002 ಸೆಂಟಿಮೀಟರ್ ಆಯ್ತು. ಮತ್ತೆ 2 ಪಟ್ಟು, ಮತ್ತೆ ಇದ್ರದ್ದು ಡಬಲ್ 0.004. ಮತ್ತೆ ಮೂರನೇದು ಇದ್ರದ್ದು ಎಷ್ಟು? 0.008 ಆಗುತ್ತೆ. ನಾಲ್ಕನೇದು 0.016 ಸೆಂಟಿಮೀಟರ್ ಅಂತ ಆಗುತ್ತೆ. ಅಂದ್ರೆ ಪ್ರತಿಯೊಂದು ಸಾಲು ಹಿಂದಿನ ಸಾಲಿನ 2 ಪಟ್ಟು. ಆಗ್ತಿದೇನ? ಇಲ್ಲಿ ಪ್ರತಿಯೊಂದು ಸಾಲು ಏನಾಗತ್ತೆ? ಇದರ ಹಿಂದಿನ 2 ಪಟ್ಟಾಗತ್ತ ಅನ್ನೋದು ಗಮನಿಸ್ಬೇಕು. ಅರ್ಥ ಆಗ್ತಾ ಇದೆ? ಓಕೆ, ನೆಕ್ಸ್ಟ್ ಅಂಶ ಗಮನಿಸಿ. ಇಲ್ಲಿ ನಮ್ದು ಪಠ್ಯ ಪುಸ್ತಕದಲ್ಲಿ ಕೋಷ್ಟಕ ಇದೆ, ನಾನು ಇಲ್ಲಿ ಹಾಕ್ಲಿಕ್ಕೆ ಆಗ್ಲಿಲ್ಲ. ಅದು ಈ ನಮ್ಮ ಪಠ್ಯ ಪುಸ್ತಕದಲ್ಲಿ ಕೊಟ್ಟಿರುವಂತಹ ಕೋಷ್ಟಕದಲ್ಲಿ 1 ರಿಂದ 17 ಮಡಿಕೆಗಳ ಮೌಲ್ಯಗಳನ್ನು ಕೊಡ್ತಾರೆ. ಎಷ್ಟು? 1 ರಿಂದ 17 ತನಕ ಮಡಿಕೆಯ ಮೌಲ್ಯಗಳನ್ನು ಕೊಡ್ತಾರೆ. ಅದ್ರಾಗ ಪ್ರತಿಯೊಂದು ಮೌಲ್ಯ ಹಿಂದಿನದಕ್ಕಿಂತ 2 ಪಟ್ಟು ಆಗಿದೆ ಅಂತಾನು ತೋರಿಸ್ಕೊಡ್ತಾರೆ. ಹೌದಲ್ರಿ? ಪ್ರತಿಯೊಂದು ಮುಂದಿನ ದಪ್ಪ ಏನಾಗಿರುತ್ತಂತ? ಹಿಂದಿನ ದಪ್ಪದ ಇಂಟು 2 ಅಂತ ಆಗಿರತ್ತ, ಇಂಟು 2 ಆಗಿರುತ್ತೆ. ಪಠ್ಯ ಪುಸ್ತಕದಲ್ಲಿ ಗಮನಿಸಿ. 10ನೇ ಮಡಿಕೆಯಲ್ಲಿ ಎಷ್ಟಾಗತ್ತದು? 10ನೇ ಮಡಿಕೆಯಲ್ಲಿ ಪಠ್ಯ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ. 10ನೇ ಮಡಿಕೆಯಲ್ಲಿ 1.024 ಸೆಂಟಿಮೀಟರ್ ಆಗಿದೆ. ಎಷ್ಟು? 10ನೇ ಮಡಿಕೆಯಲ್ಲಿ ಎಷ್ಟದು? 0.024. ಇದು 1. ಎಷ್ಟದು? 1.024 ಸೆಂಟಿಮೀಟರ್. ಇದು 10ನೇ ಮಡಿಕೆಯಲ್ಲಿ ಆಗಿದೆ. ಇನ್ನು ನಮ್ಮ 17ನೇ ಮಡಿಕೆಯಲ್ಲಿ ನಮ್ಮ ಪಠ್ಯಪುಸ್ತಕದಲ್ಲಿ ಕೊಟ್ಟಿದ್ದಾರೆ, ಅದನ್ನು ನೋಡಿ. ಅದು 17ನೇ ಮಡಿಕೆಯಲ್ಲಿ ಸುಮಾರು 101 ಸೆಂಟಿಮೀಟರ್ ಆಗಿದೆ. 17ನೇ ಮಡಿಕೆಯಲ್ಲಿ ಎಷ್ಟು? ಅದು ಸುಮಾರು 131 ಸೆಂಟಿಮೀಟರ್ ದಪ್ಪ ಆಗಿರುತ್ತೆ. ಕಾಗದ ಮಡಿಸುವ ಒಂದು ಅಂಶ ಇದು ನಮ್ಮ ಪಠ್ಯ ಪುಸ್ತಕದಲ್ಲಿರುವಂತಹ ಕೋಷ್ಟಕ ಗಮನಿಸಿ ಅಂತ ಹೇಳಿದ್ವಿ. ಇದ್ರ ಮುಂದುವರಿದ ಭಾಗ ನೋಡಿದೀವಿ ಅಂದ್ರೆ ಅಂದಾಜು ಮತ್ತು ಕೋಷ್ಟಕ ಭರ್ತಿ ಮಾಡೋದನ್ನು ಕೊಟ್ಟಿದ್ದಾರೆ. ಕೋಷ್ಟಕವನ್ನು ಮುಂದುವರಿಸ್ತಾ ಹೋದೀವಿ ಅಂತಂದ್ರೆ ಪ್ರತಿಯೊಂದು ಬಾರಿ ಹಿಂದಿನ ಮೌಲ್ಯವನ್ನು 2 ರಿಂದ ಗುಣಿಸಿದೆ. ದೊಡ್ಡ ಮೌಲ್ಯ ಬಂದಾಗ, ಅತಿ ಹೆಚ್ಚಿನ ಮೌಲ್ಯ ಬಂದಾಗ, ಅಂದ್ರೆ ನಮ್ಮಲ್ಲಿ ಇಲ್ಲಿ ಕೊಟ್ಟದ್ದು 30 ಮತ್ತು 45 ಮಡಿಕೆಗಳ ದಪ್ಪವನ್ನು ಊಹಿಸಿ ಎಂದು ಕೊಟ್ಟಾರೆ. 18 ರಿಂದ 45 ಮಡಿಕೆಗಳ ಅಪೂರ್ಣ ಕೋಷ್ಟಕವನ್ನು ಭರ್ತಿ ಮಾಡ್ರಿ ಅಂತ ಕೊಟ್ಟಾರೆ. ನಮ್ಮ ಪಠ್ಯ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ. ಅಂದ್ರೆ ಏನ್ ಮಾಡ್ಬೇಕು? ಇಲ್ಲಿ ಗಮನಿಸ್ಬೇಕು. ಏನಪ್ಪಾ ಅಂತಂದ್ರೆ ಪ್ರತಿಯೊಂದು ಬಾರಿ ಹಿಂದಿನ ಮೌಲ್ಯವನ್ನು 2 ರಿಂದ ಗುಣಿಸ್ಬೇಕು. ದೊಡ್ಡ ಮೌಲ್ಯ ಬಂದಾಗ ಏನ್ ಮಾಡಬೇಕು? ಸೆಂಟಿಮೀಟರ್ ನಿಂದ ಮೀಟರ್ಗೆ, ನಂತರ ಕಿಲೋಮೀಟರ್ಗೆ ಘಟಕವಾಗಿ ಅದನ್ನ ಪರಿವರ್ತಿಸಬೇಕು. ನಮ್ಮ ಮೂಲದ ಪ್ರಕಾರ, ಇಲ್ಲಿ ಕೊಟ್ಟಿರುವಂತಹ ಮೂಲದ ಪ್ರಕಾರ 20ನೇ ಮಡಿಕೆಯ ಘಟಕದಲ್ಲಿ, ನಮ್ಮ ಪಠ್ಯ ಪುಸ್ತಕದಲ್ಲಿ 20ನೇ ಮಡಿಕೆಯ ಘಟಕದಲ್ಲಿ ಮುದ್ರಣದ ಒಂದು ಅಸಂಗತ ಇದೆ. ಅಂದ್ರೆ ಲೆಕ್ಕ ಮತ್ತು ಘಟಕ ಎರಡನ್ನು ಪರಿಶೀಲಿಸೋದು ಇಲ್ಲಿ ಉತ್ತಮ. ಇಲ್ಲಿ ನಾವು ಗಮನಿಸಬೇಕಾಗಿರುವಂತಹ ಪ್ರಮುಖ ಅಂಶ ಏನು ಅಂತಂದ್ರೆ ಪ್ರತಿ 10 ಮಡಿಕೆಗಳ ಪರಿಣಾಮ ನೋಡ್ಬೇಕು ನಾವು. ಪ್ರತಿ 10 ಮಡಿಕೆಗಳ ಪರಿಣಾಮ ಅಂದ್ರೆ 10 ಮಡಿಕೆಗಳಲ್ಲಿ 2 10, 2
10 ಬಾರಿ ಗುಣವಾಗುತ್ತ. ಅಂದ್ರೆ 2 ಘಾತ 10 ಸಮ ಎದಕ್ಕಾಗತ್ತಂತಂದ್ರ 2 ಘಾತ 10 ಎದಕ್ ಸಮ ಅಂತಂದ್ರೆ 1024ಕ್ಕೆ ಸಮ ಆಗುತ್ತೆ. ಅಂದ್ರೆ ಪ್ರತಿ 10 ಮಡಿಕೆಗಳ ನಂತರ ದಪ್ಪ 1024 ಪಟ್ಟು ಆಗಿರುತ್ತ ಅಂತ ನಾವು ಈಗ ನೋಡ್ತೀವಿ. ಅರ್ಥ ಆಗ್ತಾ ಇದೆನಾ? ಅದಕ್ಕೆ ನಾವು 10 ಮಡಿಕೆಗಳಲ್ಲಿ 2 10 ಇರ್ತಾವ. 10 ಬಾರಿ ಗುಣ ಆಗತ್ತ. ಅಂದ್ರೆ 2 ಘಾತ 10 ಎದಕ್ಕೆ ಈಕ್ವಲ್ ಆಗತ್ತ? 1024ಕ್ಕೆ ಈಕ್ವಲ್ ಆಗತ್ತ ಅಂತ ಹೇಳಿ. ಹೀಗಾಗಿ ಪ್ರತಿ 10 ಮಡಿಕೆಗಳ ನಂತರ ಅದರ ದಪ್ಪ 1024 ಪಟ್ಟು ಆಗುತ್ತದೆ. ಇದು ಘಾತದ ಶಕ್ತಿಯನ್ನು ಚೆನ್ನಾಗಿ ತೋರಿಸುತ್ತದೆ ಅಂತ ನಮಗ ಅರ್ಥ ಆಗುತ್ತೆ. ಅದಕ್ಕೆ ದಯಮಾಡಿ ಇಲ್ಲಿ ಗಮನಿಸಿ ಮಕ್ಕಳ, ಇಲ್ಲಿ ಒಂದೇ ಎನ್ ಅನ್ನು 2 ಬಾರಿ ಗುಣಾಕಾರ ಮಾಡಿದ್ರೆ ಎನ್ ಸ್ಕ್ವಯರ್ ಅಂತ ಬರೀತೀವಿ. ಮೊದಲನೇ ಅಧ್ಯಾಯದಲ್ಲಿನೂ ಸಹ ಇದ್ರ ಬಗ್ಗೆ ನಾವು ಮಾತಾಡಿದೀವಿ. ಆಮೇಲೆ ಅಂದ್ರ ಇದರಲ್ಲಿ ಒಂದೇ ಎನ್ ಅನ್ನು 2 ಬಾರಿ ಗುಣಿಸಿದರೆ ಎನ್ ಅನ್ನು ವರ್ಗಸಿರುತ್ತೆ, ಅಂದ್ರೆ ಎನ್ ಸ್ಕ್ವೇರ್ ಅಂತ ಆಗತ್ತೆ ಅಂತ ಹೇಳಿದ್ವಿ. 3 ಬಾರಿ ಗುಣಿಸಿದರೆ ಎನ್ ಕ್ಯೂಬ್ ಅಂದ್ರೆ ಎನ್ ನ ಘನ ಆಗುತ್ತೆ. ಸಾಮಾನ್ಯವಾಗಿ ಎನ್ ಅನ್ನು ಎ ಬಾರಿ ಗುಣಿಸಿದಾಗ ಎಷ್ಟಾಗತ್ತದು? ಎನ್ ಘಾತ ಎ ಆಗತ್ತ ಅಂತ ನಾವು ಅರ್ಥ ಮಾಡ್ತೀವಿ. ಅರ್ಥ ಆಯ್ತು? ಈ ಚಿಕ್ಕ ಬರವಣಿಗೆ ಏನದ ನೋಡ್ರಿ, ಘಾತೀಯ ರೂಪ ಅಂತ ಕರಿತೀವಿ ನಾವು. ಇದನ್ನೇ ಘಾತಾಂಕ ರೂಪ ಅಂತ ಬರೀತೀವಿ. ಅರ್ಥ ಆಗ್ತಾ ಇದೆನಾ? ನೆಕ್ಸ್ಟ್ ಕೊಟ್ಟಿರುವಂತ ಅಂಶ ಗಮನಿಸಿ. ಆಧಾರ ಮತ್ತು ಘಾತಾಂಕ ಎಲ್ಲವನ್ನು ಸ್ಪಷ್ಟವಾಗಿ ತಿಳ್ಕೋಬೇಕು. 5ರ ಘಾತ 4 ಅಂತ ಬರ್ತೀವಿ. 5ರ ಘಾತ 4ನಲ್ಲಿ ದೊಡ್ಡದಾಗಿರುವಂತ 5 ಏನದ ನೋಡ್ರಿ, ಇದು 5 ಏನದ ನೋಡು. ಇದಕ್ಕ ಈ 5 ಆಧಾರ. ಇದ್ರ ಮೇಲ್ಗಡೆ ಚಿಕ್ಕದಾಗಿ ಬರ್ದೀವಿ ಇಲ್ಲ, ಇದು ಎಷ್ಟು 4 ಅಂತ ಬರ್ದೀವಿ ಇಲ್ಲ, ಇದು ಘಾತಾಂಕ. ಅರ್ಥ ಆಯ್ತು? ಇದರ ಅರ್ಥ ಏನು ಅಂತಂದ್ರ 5ಅನ್ನು 4 ಬಾರಿ ಗುಣಿಸಿದೀವಿ. 5ಅನ್ನು 4 ಬಾರಿ ಗುಣಿಸಬೇಕು. ಅಂದ್ರ 5 × 5 × 5 × 5 ಅಂತಂದ್ರೆ ಅದು 625 ಆಗತ್ತ ಅಂತ ಗಮನಿಸಿ ಮಕ್ಕಳ. ಇಲ್ಲಿ ಗಮನಿಸಿ, ಇಲ್ಲಿ ಆಧಾರ ಮತ್ತು ಘಾತಾಂಕ ನಾವು ಕ್ಲಿಯರ್ ಮಾಡ್ಕೊಳ್ಳೋಣ ಅಂತಂದ್ರೆ ಇನ್ನೊಂದು ಉದಾಹರಣೆ. 2ರ ಘಾತ 6 ಅಂತ ಇದೆ. 2ರ ಘಾತ 6 ಅಂತಂದ್ರೆ ಅರ್ಥ ಏನು ಅಂತಂದ್ರೆ ಇಲ್ಲಿ 2ಅನ್ನು 6 ಬಾರಿ ಗುಣಿಸಬೇಕು ಅಂತ ಅರ್ಥ. ನೇರವಾಗಿ ನಿಮ್ ಕ್ವಶನ್ ಕೇಳ್ತೀವಿ, ಇದರಲ್ಲಿ ಆಧಾರ ಯಾವುದಪ್ಪ? ಆಧಾರ 2, ಇದು ಆಧಾರ. ಘಾತಾಂಕ ಇದು 6, ಇದು ಘಾತಾಂಕ. ಅರ್ಥ ಆಗ್ತಾ ಇದೆನಾ? ಘಾತಾಂಕ. ಹಾಗೇನೆ ಇನ್ನೊಂದು 3ರ ಘಾತ 7, ಇದು 3 ಅನ್ನೋದೇನು? ಆಧಾರ. 7 ಅನ್ನೋದೇನು? ಘಾತಾಂಕ. ಅರ್ಥ ಆಗ್ತಾ ಇದೆನಾ? ಈ ರೀತಿಯಲ್ಲಿ ಆಧಾರ ಮತ್ತು ಘಾತಾಂಕವನ್ನು ನಾವು ಬರೀತೀವಿ. ಇಲ್ಲಿ 10 ಮಡಿಕೆಗಳ ಒಂದು ಬೀಜೋಕ್ತಿ ನೋಡ್ತೀವಿ ನಾವು. 10 ಮಡಿಕೆಗಳ ಒಂದು ಬೀಜೋಕ್ತಿ. ನಾವು ಇದರ ಮುಂದುವರಿದ ಭಾಗದಲ್ಲಿ ಆರಂಭಿಕ ದಪ್ಪ ವಿ ಅಂತ ತಗೊಂಡಿದ್ವಿ. ಇಲ್ಲಿ ಕೊಟ್ಟಿರುವಂತಹ ಆರಂಭಿಕ ದಪ್ಪ ವಿ ಅಂತ. ಪ್ರತಿ ಮಡಿಕೆಯಲ್ಲಿ 2 ಪಟ್ಟು 10 ಮಡಿಕೆಗಳಲ್ಲಿ 10 ಬಾರಿ ಗುಣ ಆಗತ್ತ ಅಂತ ನಾವು ಹೇಳ್ತೀವಿ. ಹೌದಲ್ರಿ? 10 ಮಡಿಕೆಗಳ ನಂತರ ಇದರಲ್ಲಿ ಯಾವ್ದಾಗತ್ತಂತ ಪ್ರಶ್ನೆ ಕೇಳ್ಯಾರ. ನಮಗೇನಿಲ್ಲಿ ಕೊಟ್ಟಾರ? ಕೊಟ್ಟಿದ್ದು ಆರಂಭಿಕ ದಪ್ಪ ಎಷ್ಟು? ವಿ. ಆರಂಭಿಕ ದಪ್ಪ ವಿ. ಹೌದಲ್ಲ? ಪ್ರತಿ ಮಡಿಕೆಯಲ್ಲಿ 2 ಪಟ್ಟು 10 ಮಡಿಕೆಗಳಲ್ಲಿ 10 ಬಾರಿ ಗುಣ ಆಗತ್ತ ಅಂತ ಹೇಳಿದೀವಿ. ಆದ್ದರಿಂದ ಹೇಗ್ ಬರೀಬೇಕು? ವಿ ಇಂಟು ಆರಂಭಿಕದು ವಿ ಇಂಟು 2 ಘಾತಾಂಕ 10 ಅಂತ ಬರೀತೀವಿ. ಹೌದಿಲ್ಲ? ಅಂದ್ರೆ ಸರಿಯಾದ ಆಯ್ಕೆ ಇದರಲ್ಲಿ ಯಾವುದು? ಇದನ್ನ ಹೆಂಗ್ ಬರಿಬೇಕು? ಸರಿಯಾದ ಆಯ್ಕೆ 2ರ ಘಾತ 10 ಇಂಟು ವಿ ಅಂತ. ಇದ್ರಾಗ ಯಾವ್ದಾಗತ್ತ? 2ರ ಘಾತ 10 ಇಂಟು ವಿ. ಇದು ಸರಿಯಾದ ಉತ್ತರ ಇದೆ. ಓಕೆ, ನಮ್ಗೆ ಕೊಟ್ಟಿರುವಂತ ಅಂಶಗಳಲ್ಲಿ ಇನ್ನು ಇದರಲ್ಲಿ ಕೊಟ್ಟಿರುವಂತ ಒಂದು ಪ್ರಮುಖ ಅಂಶ ಗಮನಿಸಿ, ಚರಗಳ ಘಾತೀಯ ರೂಪ.
ಚರಾಕ್ಷರಗಳ ಘಾತೀಯ ರೂಪ. ಪ್ರತಿ ಚರ ಎಷ್ಟು ಬಾರಿ ಬಂದಿದೆ ಅಂತ ನಾವು ಪ್ರತ್ಯೇಕವಾಗಿ ಎಣಿಸ್ಬೇಕು. ಇದ್ರಾಗ ಕೊಡ್ತಾರೆ ನೋಡ್ರಿ, ಎ ಇಂಟು ಎ ನೋಡಿ, ಎ ಎಷ್ಟು ಬಾರಿ ಇದೆ? 3 ಬಾರಿ, ಅಂದ್ರೆ ಎ ಘಾತಾಂಕ 3. ಬಿ ಎಷ್ಟು ಬಾರಿ ಇದೆ? 2 ಬಾರಿ, ಬಿ ಘಾತಾಂಕ 2. ಅರ್ಥ ಆಗ್ತಾ ಇದೆನಾ? ಹಾಗೇನೆ ಇಲ್ಲಿ ನೋಡಿ, ಎ ಚರಾಕ್ಷರ ಎಷ್ಟು ಬಾರಿ ಇದೆ? 2 ಬಾರಿ, ಅಂದ್ರೆ ಎ ಘಾತಾಂಕ 2. ಬಿ ಎಷ್ಟು ಬಾರಿ ಇದೆ? 4 ಬಾರಿ, ಅಂದ್ರೆ ಬಿ ಘಾತಾಂಕ 4. ಅದೇ ರೀತಿಯಲ್ಲಿ ಇನ್ನೊಂದು ಎಕ್ಸಾಂಪಲ್ ನೋಡಿ, ಎಕ್ಸ್ ಇಂಟು ಎಕ್ಸ್ ಇಂಟು ಎಕ್ಸ್ ಇಂಟು ವಾಯ್ ಇಂಟು ವಾಯ್ ಇಂಟು ವಾಯ್ ಇಂಟು ವಾಯ್, ಹಿಂಗ್ ಬರ್ತಿತ್ತು ಅಂತ ತಿಳ್ಕೊಳ್ಳಿ. ಇದರಲ್ಲಿ ಚರಾಕ್ಷರವನ್ನು ಗಮನಿಸಿ ಮಕ್ಕಳ, ಇಲ್ಲಿ ಎಕ್ಸ್ ಎಷ್ಟು ಬಾರಿ ಇದೆ? ಈಗ ಎಕ್ಸ್ ಮತ್ತು ವಾಯ್ 2 ಚರಾಕ್ಷರಗಳದಾವ. ಎಕ್ಸ್ ಎಷ್ಟು ಬಾರಿ ಅದ? 1 2 3, ಅಂದ್ರ ಎಕ್ಸ್ ಘಾತಾಂಕ 3. ವಾಯ್ ಎಷ್ಟಿದೆ? 1 2 3 4, ಅಂದ್ರೆ ವಾಯ್ ಘಾತಾಂಕ 4. ಆಗ್ತಾ ಇದೆನಾ? ಅದೇ ರೀತಿಯಲ್ಲಿ ಇನ್ನೊಂದು ಎಕ್ಸಾಂಪಲ್ ನೋಡಿ, ಎ ಇಂಟು ಎ ಇಂಟು ಎ ಇಂಟು ಎ, ಹಾಗೇನೆ ಬಿ ಇಂಟು ಬಿ ಇಂಟು ಬಿ ಅಂತ ನೋಡ. ಇದರಲ್ಲಿ 2 ಚರಾಕ್ಷರಗಳದಾವ, ಒಂದು ಎ ಇನ್ನೊಂದು ಬಿ. ಅವು ಎರಡನ್ನೂ ಬರ್ಕೊಳ್ತೀವಿ. ಎ ಎಷ್ಟು ಬಾರಿ ಇದೆ? 1 2 3 4, ಅಂದ್ರೆ ಎ ಘಾತಾಂಕ 4. ಬಿ ಎಷ್ಟು ಬಾರಿ ಇದೆ? 1 2 3, ಅಂದ್ರೆ ಬಿ ಘಾತಾಂಕ 3. ಈ ರೀತಿಯಲ್ಲಿ ಬರೀಬೇಕು. ಅದಕ್ಕಾಗಿ ಫಸ್ಟ್ ಏನ್ ಮಾಡ್ಬೇಕು ನಾವಿಲ್ಲಿ? ಪ್ರತಿ ಚರ ಎಷ್ಟು ಬಾರಿ ಬಂದಿದೆ ಅಂತ ಪ್ರತ್ಯೇಕವಾಗಿ ಎಣಿಸ್ಬೇಕು. ಮೊದಲ ಉದಾಹರಣೆಯಲ್ಲಿ ಏನ್ ಕೊಡ್ತೀವಿ ಅದನ್ನು ಹೇಳಿದ್ದೀನಿ, ಎರಡನೇ ಉದಾಹರಣೆಯಲ್ಲಿ ಏನ್ ಕೊಟ್ಟಿದ್ದೀವಿ ಅದನ್ನು ಹೇಳಿದ್ದೀನಿ. ಹಾಗೇನೆ ಅದಕ್ಕೆ ಸಂಬಂಧಪಟ್ಟಿರುವಂತ ಮತ್ತೆ 2 ಉದಾಹರಣೆಗಳನ್ನು ನಾವು ಬಿಡಿಸ್ತೀವಿ. ಅರ್ಥ ಆಗ್ತಾ ಇದೆನಾ? ಈಗ ನೆಕ್ಸ್ಟ್ ಇದರ ಮುಂದಿನ ಭಾಗ, ನಮ್ಗಿಲ್ಲಿ ಋಣ ಆಧಾರ ಇತ್ತಂದ್ರೆ ಅದರ ಘಾತ ಏನಾಗುತ್ತೆ ಮಕ್ಕಳಲ್ಲಿ ಗಮನಿಸಿ. ಋಣ 1 ಬೆಸ ಸಂಖ್ಯೆ ಎಷ್ಟು? ಕೇರ್ಫುಲ್ ಆಗಿ ಗಮನಿಸಿ. ಋಣ 1 ಬೆಸ ಸಂಖ್ಯೆ ಎಷ್ಟು ಬಾರಿ ಗುಣಿಸಿದರೆ ಉತ್ತರ ಋಣ ಅಂತೆ ಬರುತ್ತೆ. ಅರ್ಥ ಆಗ್ತಾ ಇದೆನಾ? ಋಣ 1 ಸಮ ಸಂಖ್ಯೆ ಎಷ್ಟು ಬಾರಿ ಗುಣಿಸಿದರೆ ಧನ 1. ಹಾಗಾಗಿ ಇಲ್ಲಿ ಗಮನಿಸಿ ಮಕ್ಕಳ, ಇಲ್ಲಿ ಈಗ -1 ಘಾತಾಂಕ 5, ಇದ್ರ ಘಾತಾಂಕ ನೋಡಿ ಬೆಸ್ ಸಂಖ್ಯೆಯಲ್ಲಿ ಅದಲ್ಲ, ಅಂದ್ರೆ ಏನಾಗತ್ತದು? ಅದು ಋಣದಲ್ಲೇ ಬರುತ್ತ, ಅಂದ್ರೆ ಇದು -1. ಅಂದ್ರೆ ಅರ್ಥ -1 ಇಂಟು -1 ಇಂಟು -1 ಇಂಟು -1, ಇದು 1 2 3 4 5 ಬಾರಿ. ಏನಾಗತ್ತೆ ಇಲ್ಲಿ? ಮೈನಸ್ ಇಂಟು ಮೈನಸ್ ಪ್ಲಸ್, ಪ್ಲಸ್ ಇಂಟು ಮೈನಸ್ ಮೈನಸ್, ಮೈನಸ್ ಇಂಟು ಮೈನಸ್ ಪ್ಲಸ್, ಪ್ಲಸ್ ಇಂಟು ಮೈನಸ್ ಮೈನಸ್. ಇದು 1 ಎಷ್ಟೇ ಬಾರಿ ಗುಣಾಕಾರ ಮಾಡಿದ್ರು ಒಂದೇ ಆಗುತ್ತೆ. ಅದಕ್ಕೆ ಇಷ್ಟೆಲ್ಲ ಮಾಡೋದಕ್ಕಿಂತ ನಾವು ನೇರವಾದಂತ ಇಲ್ಲಿ ಸಮಸ್ಯೆ ಏನ್ ಹೇಳಿದೀವಿ? ಋಣ 1 ಬೆಸ ಸಂಖ್ಯೆ ಎಷ್ಟು ಬಾರಿ ಗುಣಿಸಿದರೆ ಉತ್ತರ ಋಣ. ಓಕೆನಾ? ಇಲ್ಲಿ ಬೆಸ ಸಂಖ್ಯೆ ಬಂದಿದೆ. ಇನ್ನು ಒಂದು ಏನು ಸಮ ಸಂಖ್ಯೆ ಎಷ್ಟು ಬಾರಿ ಬಂದ್ರೆ, ಅಂದ್ರೆ ಅದರ ಸಮ ಸಂಖ್ಯೆ ಎಷ್ಟು ಬಾರಿ ಬಂದ್ರೆ ಅಂದ್ರೆ ಅದನ್ನು ಗುಣಿಸಿದರೆ ಅದು ಏನಾಗತ್ತ? ಧನ ಅಂತ ತಗೊಳ್ಬೇಕು. ಇಲ್ಲಿ -1 ಇದು 56 ಇದೆ, ಸರಿನಾ? 56 ಅನ್ನೋದು ಒಂದು ಸಮ ಸಂಖ್ಯೆ. ಅಂದ್ರೆ ಇದು ಋಣ ಇದ್ದದ್ದು ಅದರ ಘಾತಾಂಕ ಸಮ ಸಂಖ್ಯೆ ಇತ್ತಂದ್ರೆ ಏನಾಗತ್ತ? ಅದು ಧನನಲ್ಲಿ ಬರುತ್ತ, ಪ್ಲಸ್ ನಲ್ಲಿ. ಇಲ್ಲಿ -2 ಘಾತಾಂಕ 4, -2 ಅಂತಂದ್ರೆ ಅದ್ರ ಉತ್ತರದಲ್ಲಿ ಏನಾಗತ್ತೆ? ಘಾತಾಂಕ 4 ಅನ್ನೋದು 4 ಸಮ ಸಂಖ್ಯೆ, ಅಂದ್ರ ಇದು ಪ್ಲಸ್ ನಲ್ಲಿ ಬರುತ್ತೆ. 2 4 ಬಾರಿ ಗುಣಿಸಿದರೆ, 2 4 ಬಾರಿ ಗುಣಿಸಿದರೆ ಎಷ್ಟಾಗತ್ತ? 16. 16 ಪ್ಲಸ್ 16. ಅರ್ಥ ಆಯ್ತು? ಯಾಕಂದ್ರೆ ಇಲ್ಲಿ 4 ಋಣಗಳನ್ನ, ಎಷ್ಟು ಋಣ ಅಥವಾ 4 ಪದ, 4 ಬಾರಿ. ಅದಕ್ಕೆ 4 ಋಣ ಏನಾಗತ್ರಿ? ಅದು ಸಮ ಸಂಖ್ಯೆ ಆಗತ್ತಿಲ್ಲ. ಅದಕ್ಕೆ ಅವುಗಳ ಅಪವರ್ತನಗಳಿರೋದ್ರಿಂದ ಉತ್ತರ ಇಲ್ಲಿ +16 ಆಗುತ್ತೆ ಅಂತ ನಾವು
ಇನ್ನೊಂದು ಶೂನ್ಯದ ಘಾತ, ವೆರಿ ಇಂಪಾರ್ಟೆಂಟ್ ಚಾಪ್ಟರ್. ಇದು ಬೇಸಿಕಲಿ ನೀವು ಎಲ್ಲರೂ ತಿಳ್ಕೊಳ್ಬೇಕಾಗಿರೋದು. ಬರೀ 8ನೇ ತರಗತಿ ವಿದ್ಯಾರ್ಥಿಗಳೆಲ್ಲ CPTಗೆ ಕಾಂಪಿಟೇಟಿವ್ ಎಕ್ಸಾಮ್ ಏನೋ ಪ್ರಿಪೇರ್ ಮಾಡ್ತಾ ಇದ್ದಿರಲ್ಲ, ಇವೆಲ್ಲ ಬೇಸಿಕ್ ಆಗಿ ಬೇಕಾಗ್ತವೆ. ಇಲ್ಲಿ ನೆಕ್ಸ್ಟ್ ಶೂನ್ಯದ ಘಾತ ನೋಡ್ಬೇಕಾಗಿದೆ. ವಿದ್ಯಾರ್ಥಿಗಳೇ ಗಮನಿಸಿ, ಶೂನ್ಯವನ್ನು ಎಷ್ಟು ಧನ ಬಾರಿ ಗುಣಿಸಿದರೂ ಉತ್ತರ ಶೂನ್ಯವೇ. ಇನ್ನೊಂದು ಬಾರಿ ಹೇಳ್ತೀನಿ, ಶೂನ್ಯವನ್ನು ಎಷ್ಟು ಧನ ಬಾರಿ ಗುಣಿಸಿದರೂ ಉತ್ತರ ಏನಾಗತ್ತ? ಶೂನ್ಯ ಆಗತ್ತ. ಆದ್ದರಿಂದ 0 ಸ್ಕ್ವೇರ್ 0, 0ನ 5 ಬಾರಿ ಗುಣಾಕಾರ ಮಾಡಿದ್ರು 0, 0 ಎಷ್ಟೇ ಬಾರಿ ಗುಣಾಕಾರ ಮಾಡಿದ್ರೆ 0. ಎನ್ ಧನ ಎಣಿಕೆಯ ಸಂಖ್ಯೆ ಆಗಿರಬೇಕು. ಆದ್ದರಿಂದ ಇಲ್ಲಿ ಸಾಮಾನ್ಯವಾಗಿ ಎನ್ ಧನ ಎಣಿಕೆಯ ಸಂಖ್ಯೆ ಆಗಿದ್ರೆ 0 ಘಾತ ಎನ್ ಅದನ್ನು ಸಹ 0 ಆಗಿರುತ್ತ ಅಂತ ಅನ್ನೋದು ನಾವು ತಿಳ್ಕೊಳ್ಬೇಕು.